ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸ್ನಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಹ್ಯಾಸ್ ಟು ಬಿ, ಹ್ಯಾಡ್ ಟು ಬಿ, ಹ್ಯಾವ್ ಟು ಬಿ ಜೊತೆಗೆ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ನ ಯೂಸ್ ಮಾಡ್ಕೊಂಡು ಸೆಂಟೆನ್ಸ್ ಮಾಡೋದು, ಏನು ಮೀನಿಂಗ್ ಕೊಡುತ್ತೆ, ಯಾವ ಕಾಂಟೆಕ್ಸ್ನಲ್ಲಿ ಯೂಸ್ ಮಾಡ್ತೀವಿ ಅದನ್ನೆಲ್ಲ ಹೇಳ್ತಾ ಇದ್ದೀನಿ. ಸೊ ವಿಡಿಯೋ ಎಂಡ್ವರೆಗೂ ನೋಡಿ, ನೋಟ್ಸ್ ಮಾಡ್ಕೊಳ್ಳಿ ಆ್ಯಂಡ್ ಎಲ್ಲ ವೀಡಿಯೋಸ್ನ ಸೀರಿಯಲ್ ವೈಸ್ ನೋಡ್ಕೊಂಡು ಬನ್ನಿ. ಆ್ಯಂಡ್ ನಿಮಗೆ ಈ ಸೆಂಟೆನ್ಸ್ಗಳು ಗೊತ್ತಿದೆಯಲ್ಲ, ಸಬ್ಜೆಕ್ಟ್ ಜೊತೆಗೆ ನಾವು ಹ್ಯಾಸ್ ಟು, ಹ್ಯಾವ್ ಟು, ಹ್ಯಾಡ್ ಟು ಜೊತೆಗೆ ಬೇಸ್ ವರ್ಬ್ನ ಯೂಸ್ ಮಾಡಿ ಸೆಂಟೆನ್ಸ್ ಮಾಡ್ತೀವಿ. ಸೊ ಈ ಥರ ಸೆಂಟೆನ್ಸ್ ಯಾವಾಗ ಹೇಳ್ತೀವಿ? ಒಂದು ಕೆಲಸ ಮಾಡುವ ನೆಸೆಸಿಟಿ, ರೂಲ್ಸ್ ಬಗ್ಗೆ ಮಾತಾಡುವಾಗ, ಡ್ಯೂಟೀಸ್ ಬಗ್ಗೆ ಮಾತಾಡುವಾಗ ಈ ಥರ ಸೆಂಟೆನ್ಸ್ ಮಾಡ್ತೀವಿ. ರೈಟ್? ಐ ಹ್ಯಾವ್ ಟು ಡೂ ಸಮಥಿಂಗ್, ಶಿ ಹ್ಯಾಸ್ ಟು ಡೂ ಸಮಥಿಂಗ್. ಆ್ಯಂಡ್ ಪಾಸ್ಟ್ ಆಗಿದ್ದರೆ ಐ ಹ್ಯಾಡ್ ಟು ಡೂ ಸಮಥಿಂಗ್ ಅಲ್ವಾ? ಇದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ. ಸೊ ನಾನು ಈ ಥರ ಹಳೆ ವಿಡಿಯೋ ರೆಫರೆನ್ಸ್ ಕೊಟ್ಟಾಗ ನೀವು ಆ ವಿಡಿಯೋ ನೋಡಿದ್ದೀರಾ ಚೆನ್ನಾಗಿ ಚೆಕ್ ಮಾಡ್ಕೊಳ್ಳಿ. ಆ ವಿಡಿಯೋ ನೋಡಿರೋದಿಲ್ಲ ಆವಾಗ ನಿಮಗೆ ಈ ಪ್ರೆಸೆಂಟ್ ವಿಡಿಯೋ ಏನೂ ಅರ್ಥ ಆಗಲ್ಲ. ರೈಟ್? ಹಳೆ ಕ್ಲಾಸಸ್ ನೋಡಿರಬೇಕು, ಬೇಸಿಕ್ಸ್ ಎಲ್ಲ ಕಲ್ತಿರಬೇಕು ಚೆನ್ನಾಗಿ. ಇದು ಆಕ್ಟಿವ್ ವಾಯ್ಸ್ ಸೆಂಟೆನ್ಸ್ಗಳು, ಅಂದರೆ ನಾವು ಸ್ಟ್ರೈಟ್ ಆಗಿ ಹೇಳ್ತಾ ಇದ್ದೀವಿ. ಇದನ್ನು ನಾವು ಪ್ಯಾಸಿವ್ಗೆ ಚೇಂಜ್ ಮಾಡಿದ್ರೆ ಹ್ಯಾಸ್ ಟು ಬಿ, ಹ್ಯಾವ್ ಟು ಬಿ, ಹ್ಯಾಡ್ ಟು ಬಿ ಆಗುತ್ತೆ ಆ್ಯಂಡ್ ವರ್ಬ್ ಪಾಸ್ಟ್ ಪಾರ್ಟಿಸಿಪಲ್ಗೆ ಚೇಂಜ್ ಆಗುತ್ತೆ. ಅಂದರೆ ಅರ್ಥ ಇಲ್ಲಿ ಸಬ್ಜೆಕ್ಟ್ ಏನು ಕೆಲಸ ಮಾಡ್ತಾ ಇರೋದಿಲ್ಲ, ವರ್ಬ್ ಸಬ್ಜೆಕ್ಟ್ ಮೇಲೆ ಆಗ್ತಾ ಇರುತ್ತೆ. ಐ ಹ್ಯಾವ್ ಟು ಡೂ ಇಟ್, ಇಟ್ ಹ್ಯಾಸ್ ಟು ಬಿ ಡನ್. ಶಿ ಹ್ಯಾಸ್ ಟು ಡೂ ಇಟ್, ಇಟ್ ಹ್ಯಾಸ್ ಟು ಬಿ ಡನ್. ಐ ಹ್ಯಾಡ್ ಟು ಡೂ ಇಟ್, ಇಟ್ ಹ್ಯಾಡ್ ಟು ಬಿ ಡನ್. ಈ ಥರ ಚೇಂಜ್ ಆಗುತ್ತೆ. ಆವಾಗ ಸಬ್ಜೆಕ್ಟ್ ಮೇಲೆ ಕೆಲಸ ಆಗುತ್ತೆ. ಸಬ್ಜೆಕ್ಟ್ ಆಕ್ಟಿವ್ಲಿ ಏನು ಪಾರ್ಟಿಸಿಪೇಟ್ ಮಾಡಲ್ಲ. ರೈಟ್? ಇಲ್ಲಿ ನೋಡಿ, ಅವ್ರು ಬರೋದಕ್ಕಿಂತ ಮುಂಚೆ ರೂಮ್ ಕ್ಲೀನ್ ಆಗಲೇಬೇಕು ಅಂತಾನ ಹೇಳ್ತಾ ಇದ್ದೀನಿ. ಇಲ್ಲಿ ನಾನು ರೂಮ್ ಬಗ್ಗೆ ಮಾತಾಡ್ತಿದ್ದೀನಲ್ವಾ, ರೂಮ್ ಕ್ಲೀನ್ ಆಗಬೇಕು. ದ ರೂಮ್ ಹ್ಯಾಸ್ ಟು ಬಿ ಕ್ಲೀನ್ಡ್ ಬಿಫೋರ್ ದೇ ಅರೈವ್. ನೋಡಿ, ಹ್ಯಾಸ್ ಟು ಬಿ ಬಂತು, ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಬಂತು. ರೈಟ್? ಇದರ ಆಕ್ಟಿವ್ ಫಾರ್ಮ್ ಈ ಥರ ಇರುತ್ತೆ. ಯು ಹ್ಯಾವ್ ಟು ಕ್ಲೀನ್ ದ ರೂಮ್. ಸೊ ಈ ಥರ ಸೆಂಟೆನ್ಸ್ ಹೇಳ್ಕೊಡಿನಲ್ವಾ, ನೀವು ಅಪೋಸಿಟ್ ಪರ್ಸನ್ ಡೈರೆಕ್ಟ್ ಆಗಿ ಈ ಥರ ಕಮೆಂಟ್ ಮಾಡ್ಬೋದು, ಯು ಹ್ಯಾವ್ ಟು ಕ್ಲೀನ್ ದ ರೂಮ್ ಆರ್ ದ ರೂಮ್ ಹ್ಯಾಸ್ ಟು ಬಿ ಕ್ಲೀನ್ಡ್. ಅಂದರೆ ಅರ್ಥ ರೂಮ್ ಕ್ಲೀನ್ ಆಗಬೇಕು. ರೈಟ್? ಅಷ್ಟೇ ಡಿಫರೆನ್ಸ್. ಅದು ಕಳ್ತನ ಆಗಿದೆ ಅಂತ ಸಾಬೀತಾಗಬೇಕಾಗಿದೆ. ನೋಡಿ, ಯಾರು ಮಾಡಬೇಕು ಸಾಬೀತು ಅಂತ ಹೇಳ್ತಿಲ್ಲ, ಅದು ಸಾಬೀತಾಗಬೇಕಾಗಿದೆ. ಸೊ ಇಟ್ ಹ್ಯಾಸ್ ಟು ಬಿ ಪ್ರೂವ್ಡ್ ದ್ಯಾಟ್ ಇಟ್ ಹ್ಯಾಸ್ ಬಿನ್ ಸ್ಟೋಲನ್. ನೋಡಿ, ದ್ಯಾಟ್ ಆದ್ಮೇಲೂ ಕೂಡ ಬರ್ತಾ ಇರೋದು ಪಾಸ್ಟ್ ಪರ್ಫೆಕ್ಟ್ನ ಪ್ಯಾಸಿವ್. ಇಟ್ ಹ್ಯಾಸ್ ಟು ಬಿ ಪ್ರೂವ್ಡ್, ಅದು ಪ್ರೂವ್ ಆಗಲೇಬೇಕು. ದ್ಯಾಟ್ ಇಟ್ ಹ್ಯಾಸ್ ಬಿನ್ ಸ್ಟೋಲನ್, ಅದು ಕಳ್ತನ ಆಗಿದೆ ಅಂತ. ಅಂದ್ರೆ ಅರ್ಥ ಏನು? ಸಂಬಡಿ ಹ್ಯಾಸ್ ಟು ಪ್ರೂವ್ ಇಟ್, ಸೊ ಇಟ್ ಹ್ಯಾಸ್ ಟು ಬಿ ಪ್ರೂವ್ಡ್. ನಾಳೆ ಅಕೌಂಟ್ಸ್ ಚೆಕ್ ಆಗಬೇಕಾಗಿದೆ. ಯಾರು ಮಾಡ್ಬೇಕನ್ನೋದಲ್ಲ, ಏನಾಗಬೇಕಾಗಿದೆ. ದಿ ಅಕೌಂಟ್ಸ್ ಹ್ಯಾವ್ ಟು ಬಿ ಚೆಕ್ಡ್ ಟುಮಾರೋ. ಅಂದ್ರೆ ಅರ್ಥ ಸಂಬಡಿ ಹ್ಯಾಸ್ ಟು ಚೆಕ್ ದೆಮ್ ಅಲ್ವಾ? ಸೊ ಈ ಕೆಲಸ 3 ಗಂಟೆಯಲ್ಲಿ ಆಗಬೇಕು. ದಿಸ್ ವರ್ಕ್ ಹ್ಯಾಸ್ ಟು ಬಿ ಡನ್ ಇನ್ 3 hours. ಅಂದರೆ ಯು ಹ್ಯಾವ್ ಟು ಡೂ ಇಟ್ ಇನ್ 3 hours, ದೇ ಹ್ಯಾವ್ ಟು ಡೂ ಇಟ್. ಯಾರೋ ಮಾಡಬೇಕಾಗಿದೆ, ಈ ಕೆಲಸ ಆಗಬೇಕು. ದಿಸ್ ವರ್ಕ್ ಹ್ಯಾಸ್ ಟು ಬಿ ಡನ್. ನೋಡಿ, ಇಲ್ಲಿ ನಾವು ಸ್ಟ್ರೈಟ್ ಆಗಿ ಹೇಳುವಾಗ ಹ್ಯಾಸ್ ಟು ಮುಂದೆ ಬೇಸ್ ವರ್ಬ್ ಹಾಕ್ತೀವಿ, ಹ್ಯಾವ್ ಟು ಮುಂದೆ ಬೇಸ್ ವರ್ಬ್ ಹಾಕ್ತೀವಿ. ಆ ಥರ ಸೆಂಟೆನ್ಸ್ಗಳನ್ನ ಯಾವಾಗ ಯೂಸ್ ಮಾಡ್ತೀವೋ ಈ ಸೆಂಟೆನ್ಸ್ನ ಕೂಡ ಅದೇ ಕಾಂಟೆಕ್ಸ್ನಲ್ಲೇ ಯೂಸ್ ಮಾಡ್ತೀವಿ. ಆ ಸೆಂಟೆನ್ಸ್ನ ಏನು ಹೇಳೋದಕ್ಕೆ ಯೂಸ್ ಮಾಡ್ತೀವೋ ಈ ಸೆಂಟೆನ್ಸ್ನು ಕೂಡ ಅದೇ ಥರ ವಿಷಯಗಳನ್ನ ಹೇಳೋದಕ್ಕೆ ಯೂಸ್ ಮಾಡ್ತೀವಿ. ಬಟ್ ಫೋಕಸ್ ಎಲ್ಲ ಆ್ಯಕ್ಷನ್ ಮೇಲಿದೆ. ಇಲ್ಲೂ ನಾವು ರೂಲ್ಸ್ ಬಗ್ಗೆ ಮಾತಾಡ್ತೀವಿ, ಡ್ಯೂಟೀಸ್ ಬಗ್ಗೆ ಮಾತಾಡ್ತಿದ್ದೀವಿ, ಏನು ಕೆಲಸ ಆಗಬೇಕು ಅನ್ನೋದ್ರ ಬಗ್ಗೆನೇ ಮಾತಾಡ್ತಿದ್ದೀವಿ. ರೈಟ್? ಇದನ್ನು ಇವತ್ತು ಮಾಡಬೇಕಾಗಿಲ್ಲ ಅಂದರೆ ನೆಸೆಸಿಟಿ ಇಲ್ಲ. ಇಟ್ ಡಸಂಟ್ ಹ್ಯಾವ್ ಟು ಬಿ ಡನ್ ಟುಡೇ. ಸೊ ಗೊತ್ತಿದೆ ಅಲ್ವಾ, ಯು ಡೋಂಟ್ ಹ್ಯಾವ್ ಟು ಡೂ ಇಟ್. ನೀನು ಮಾಡಬೇಕಾಗಿಲ್ಲ, ನೆಸೆಸಿಟಿ ಇಲ್ಲ. ಸೊ ಇಟ್ ಡಸಂಟ್ ಹ್ಯಾವ್ ಟು ಬಿ ಡನ್. ಡಸಂಟ್ ಹ್ಯಾಸ್ ಅಲ್ಲ, ಇಟ್ ಡಸಂಟ್ ಹ್ಯಾವ್ ಟು ಬಿ ಡನ್. ಇದಾಗಬೇಕಾಗಿಲ್ಲ, ಇದು ಮಾಡಬೇಕಾಗಿಲ್ಲ. ಇದನ್ನು ಇವತ್ತು ಮಾಡಬೇಕಾಗಿದೆಯಾ? ಡಸ್ ಇಟ್ ಹ್ಯಾವ್ ಟು ಬಿ ಡನ್ ಟುಡೇ? ನಾನು ಮಾಡಬೇಕಂತ ಕೇಳೋಂಗಿದ್ರೆ ಡು ಐ ಹ್ಯಾವ್ ಟು ಡೂ ಇಟ್ ಟುಡೇ ಅಂತ ಕೇಳಬೇಕು. ಇದಾಗಬೇಕಾಗಿದೆ ಅಂದರೆ ಡಸ್ ಇಟ್ ಹ್ಯಾವ್ ಟು ಬಿ ಡನ್ ಟುಡೇ? ಅದು ಸಿಗಲೇಬೇಕು ಆರ್ ಅದನ್ನು ಕಂಡು ಹಿಡಿಲೇಬೇಕು. ಅದನ್ನು ಕಂಡು ಹಿಡಿಬೇಕು. ಇಟ್ ಹ್ಯಾಸ್ ಟು ಬಿ ಫೌಂಡ್ ಅಂದರೆ ವಿ ಹ್ಯಾವ್ ಟು ಫೈಂಡ್ ಇಟ್. ಈ ಫಾರ್ಮ್ ನಿಮ್ಮ ತಂದೆಯಿಂದ ಸೈನ್ ಆಗಬೇಕಾಗಿದೆ. ಇಲ್ಲಿ ಆಕ್ಷನ್ ತುಂಬ ಇಂಪಾರ್ಟೆಂಟ್ ಅಲ್ವಾ, ಅದಕ್ಕೆ ಈ ಥರ ಹೇಳ್ತಾ ಇದ್ದೀವಿ. ದಿಸ್ ಫಾರ್ಮ್ ಹ್ಯಾಸ್ ಟು ಬಿ ಸೈನ್ಡ್ ಬೈ ಯುವರ್ ಫಾದರ್. ಅಂದರೆ ಯುವರ್ ಫಾದರ್ ಹ್ಯಾಸ್ ಟು ಸೈನ್ ದಿಸ್ ಫಾರ್ಮ್. ಆ ಪರ್ಸನ್ ಇಂಪಾರ್ಟೆಂಟ್ ಆಗಿದ್ರೆ ಈ ಥರ ಹೇಳಿ. ಈ ಅಗ್ರಿಮೆಂಟನ್ನು ಲಿಖಿತ ರೂಪದಲ್ಲಿ ದೃಢೀಕರಿಸಬೇಕು. ದಿಸ್ ಅಗ್ರಿಮೆಂಟ್ ಹ್ಯಾಸ್ ಟು ಬಿ ಕನ್ಫರ್ಮ್ಡ್ ಇನ್ ರೈಟಿಂಗ್.
ಸೊ ಎಲ್ಲ ಸೆಂಟೆನ್ಸ್ ನೋಡಿ ಸಬ್ಜೆಕ್ಟ್ ಏನು ಆ್ಯಕ್ಟಿವ್ಲಿ ಕೆಲಸ ಮಾಡ್ತಿಲ್ಲ, ಸಬ್ಜೆಕ್ಟ್ ಮೇಲೆ ಆಗಬೇಕಾಗಿತ್ತು. ಈ ಪಾಯಿಂಟ್ ಯಾವಾಗಲೂ ನೆನ್ಪಿಟ್ಕೋಬೇಕು ನೀವು. ಆ ಥರ ಇದ್ದಾಗಲೇ ಟು ಬಿ ಜೊತೆ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಬರುತ್ತೆ. ಈ ಪಾಯಿಂಟ್ ತಲೆ ಒಳಗೆ ಇಟ್ಕೊಂಬಿಡಿ, ನೀವು ಟ್ರೈ ಮಾಡಿ. ದ ಪ್ರಾಜೆಕ್ಟ್ ಹ್ಯಾಸ್ ಟು ಬಿ ಫಿನಿಶ್ಡ್ ಬೈ ದ ಎಂಡ್ ಆಫ್ ದಿಸ್ ವೀಕ್. ಅವರಿಗೆ ಇದ್ರ ಬಗ್ಗೆ ತಿಳಿಸ್ಬೇಕಾಗಿದೆ ನೋಡಿ, ಅವರಿಗೆ ತಿಳಿಸ್ಬೇಕು. ದೇ ಹ್ಯಾವ್ ಟು ಬಿ ಟೋಲ್ಡ್ ಆರ್ ದೇ ಹ್ಯಾವ್ ಟು ಬಿ ಇನ್ಫಾರ್ಮ್ಡ್ ಅಬೌಟ್ ದಿಸ್. ಯಾರು ತಿಳಿಸ್ಬೇಕು? ವಿ ಹ್ಯಾವ್ ಟು ಟೆಲ್ ದೆಮ್. ಅವರಿಗೆ ತಿಳಿಸ್ಬೇಕು, ದೇ ಹ್ಯಾವ್ ಟು ಬಿ ಟೋಲ್ಡ್. ದ ಪ್ರಾಬ್ಲಮ್ ಹ್ಯಾಸ್ ಟು ಬಿ ಡಿಸ್ಕಸ್ಡ್ ಬೈ ದಿ ಎಕ್ಸ್ಪರ್ಟ್ಸ್. ಅಂದರೆ ಎಕ್ಸ್ಪರ್ಟ್ಸ್ ಹ್ಯಾವ್ ಟು ಡಿಸ್ಕಸ್ ಇಟ್. ಸೊ ಈ ಥರ ನಿಮಗೆ ಮೆಸೇಜ್ ಆರ್ ಮೇಲ್ ಬಂದಿರುತ್ತಲ್ವಾ, ನೋಡಿ ಅವರು ನೀವು ಬಿಲ್ ಕಟ್ಟಿ ಅಂತ ಡೈರೆಕ್ಟಾಗಿ ಹೇಳ್ತಿಲ್ಲ, ಬಿಲ್ಲನ್ನು ಕಟ್ಟಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ. ದ ಬಿಲ್ ಹ್ಯಾಸ್ ಟು ಬಿ ಪೇಯ್ಡ್. ದ ಬಿಲ್ ಹ್ಯಾಸ್ ಟು ಬಿ ಪೇಯ್ಡ್ ಟು ಅವಾಯ್ಡ್ ಡಿಸ್ಕನೆಕ್ಷನ್. ಅಂದರೆ ಯು ಹ್ಯಾವ್ ಟು ಪೇ ದ ಬಿಲ್ ಅಂತ ಅವ್ರು ಹೇಳಿದ್ರೆ ತುಂಬ ರೂಡ್ ಇರುತ್ತೆ. ಸೊ ಅವರು ಕಂಪ್ನಿಯವರು ನಿಮಗೆ ಪೊಲೈಟಾಗಿ ಕೇಳಬೇಕಲ್ವಾ, ಈ ಥರ ಕೇಳ್ತಾರೆ, ದ ಬಿಲ್ ಹ್ಯಾಸ್ ಟು ಬಿ ಪೇಯ್ಡ್ ಅಂತ. ನಿಮ್ಮ ಪಾಸ್ಪೋರ್ಟ್ ರಿನ್ಯೂ ಆಗಬೇಕು, ಯುವರ್ ಪಾಸ್ಪೋರ್ಟ್ ಹ್ಯಾಸ್ ಟು ಬಿ ರಿನ್ಯೂಡ್. ಅಂದರೆ ಅದನ್ನು ಯಾರೋ ರಿನ್ಯೂ ಮಾಡಬೇಕು, ಬಟ್ ರಿನ್ಯೂ ಆಗಬೇಕಾಗಿರೋದು ನಿಮ್ಮ ಪಾಸ್ಪೋರ್ಟ್ ಅಲ್ವಾ. ಕ್ವೆಶನ್ ಕೇಳಬೇಕಾದ್ರೆ ನನ್ನ ಪಾಸ್ಪೋರ್ಟ್ ರಿನ್ಯೂ ಆಗಬೇಕಿದೆಯಾ? ಡಸ್ ಮೈ ಪಾಸ್ಪೋರ್ಟ್ ಹ್ಯಾವ್ ಟು ಬಿ ರಿನ್ಯೂಡ್? ಡಸ್ ಬಂದಾಗ ಹ್ಯಾವ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಒಂದು ಬಿಲ್ ಆಕ್ಟ್ ಆಗಬೇಕಾದ್ರೆ ಸಂಸತ್ತಿನ ಸದನಗಳಿಂದ ಅಂಗೀಕರಿಸಲ್ಪಡಬೇಕು. ಅ ಬಿಲ್ ಹ್ಯಾಸ್ ಟು ಬಿ ಪಾಸ್ಡ್, ಕರೆಕ್ಟ್? ಅ ಬಿಲ್ ಹ್ಯಾಸ್ ಟು ಬಿ ಪಾಸ್ಡ್ ಬೈ ದಿ ಹೌಸಸ್ ಆಫ್ ಪಾರ್ಲಿಮೆಂಟ್ ಟು ಬಿಕಮ್ an act. A bill has to be passed by the houses of parliament to become an act. Try ಮಾಡಿ. Your appointment has to be confirmed by you. ಅವ್ರು ನಿಮಗೆ ಕಾಲ್ ಮಾಡಿ ಥರ ಕೇಳ್ತಾರೆ, ನಿಮ್ದಿನ್ನೂ ಕನ್ಫರ್ಮ್ ಆಗಿಲ್ಲ, ನಿಮ್ಮಿಂದ ಕನ್ಫರ್ಮ್ ಆದರೆ ಅದು ಫಿಕ್ಸ್ ಆಗುತ್ತೆ. ಯುವರ್ ಅಪಾಯಿಂಟ್ಮೆಂಟ್ ಹ್ಯಾಸ್ ಟು ಬಿ ಕನ್ಫರ್ಮ್ ಬೈ ಯು. ದೀಸ್ ಪಿಲ್ಸ್ ಹ್ಯಾವ್ ಟು ಬಿ ಟೇಕನ್ 2 times a day. ಈಗ ಸ್ವಲ್ಪ ಫೋಕಸ್ ಮಾಡಿ ಇಲ್ಲಿ ನೋಡಿ, ಅದನ್ನು ನಿನ್ನೆ ಮುಗಿಸ್ಬೇಕಾಗಿತ್ತು, ಅದಕ್ಕೆ ನಾನು ಅದನ್ನು ಮಾಡಿದೆ. ಐ ಡಿಡ್ ಇಟ್ ಬಿಕಾಸ್ ಇಟ್ ಹ್ಯಾಡ್ ಟು ಬಿ ಫಿನಿಶ್ಡ್ ಎಸ್ಟರ್ಡೇ. ಇಟ್ ಹ್ಯಾಡ್ ಟು ಬಿ ಫಿನಿಶ್ಡ್ ಅಂದರೆ ಅದನ್ನು ಫಿನಿಶ್ ಮಾಡಬೇಕಾಗಿತ್ತು, ಸೊ ಅದಕ್ಕೋಸ್ಕರನೇ ನಾನು ಅದನ್ನು ಮಾಡಿದೆ. ಅಂದರೆ ಐ ಹ್ಯಾಡ್ ಟು ಡೂ ಇಟ್ ಎಸ್ಟರ್ಡೇ, ಇಟ್ ಹ್ಯಾಡ್ ಟು ಬಿ ಫಿನಿಶ್ಡ್ ಎಸ್ಟರ್ಡೇ. ಇಲ್ಲಿ ನೋಡಿ, ಇಟ್ ಹ್ಯಾಸ್ ಟು ಬಿ ಫಿನಿಶ್ಡ್ ಎಸ್ಟರ್ಡೇ ಅಂದರೆ ಅದು ಆಗಿದೆಯಾ ಇಲ್ವಾ? ಎಸ್, ಫಿನಿಶ್ ಆಗಿದೆ. ಯಾಕಾಗಿದೆ ಅಂತ ರೀಸನ್ ಕೂಡ ಕೊಡ್ತಾ ಇದ್ದೀನಿ ನಾನು. ಯಾಕೆಂದರೆ ಅದು ನೆನ್ನೆನೇ ಆಗಬೇಕಾಗಿತ್ತು. ಐ ಡಿಡ್ ಇಟ್ ಬಿಕಾಸ್ ಇಟ್ ಹ್ಯಾಡ್ ಟು ಬಿ ಫಿನಿಶ್ಡ್ ಎಸ್ಟರ್ಡೇ. ಇದರ ಅರ್ಥ ಏನು? ಇಟ್ ಶುಡ್ ಹ್ಯಾವ್ ಬೀನ್ ಫಿನಿಶ್ಡ್ ಎಸ್ಟರ್ಡೇ ಅಂದರೆ ನೆನ್ನೆನೇ ಫಿನಿಶ್ ಆಗಬೇಕಾಗಿತ್ತು, ಬಟ್ ಆಗಿರಲಿಲ್ಲ. ಆವಾಗ ಹೇಳ್ತೀವಿ ಶುಡ್ಡಿಂದ. ಶುಡ್ ಹ್ಯಾವ್ ಬೀನ್ ಫಿನಿಶ್ಡ್ ಅಂತ ಹೇಳ್ತಾ ಇದ್ರೆ ಆಗಿಲ್ಲದೆ ಇರೋ ಕೆಲಸ ಆಗಬೇಕಾಗಿತ್ತು ಅಂತ ರಿಗ್ರೆಟ್ನಲ್ಲಿ ಹೇಳ್ತಾ ಇರೋದು. ಬಟ್ ಇಟ್ ಹ್ಯಾಡ್ ಟು ಬಿ ಫಿನಿಶ್ಡ್ ಅಂದರೆ ಆಗಬೇಕಾಗಿತ್ತು, ಸೊ ಆಯಿತು ಅಂದರೆ ಅದು ಅನಿವಾರ್ಯತೆ ಇತ್ತು ಅಂತ ನಾವಿಲ್ಲಿ ಹೇಳ್ತಾ ಇದ್ದೀವಿ. ಇಟ್ ಹ್ಯಾಡ್ ಟು ಬಿ ಫಿನಿಶ್ಡ್, ಆಗಲೇಬೇಕಾಗಿತ್ತು. ಆಯ್ತಾ ಇಲ್ವಾ? ಎಸ್ ಆಯಿತು. ನೆಕ್ಸ್ಟ್ ನೋಡಿ, PM ಅವರ ವಿಸಿಟ್ನ ರದ್ದು ಮಾಡಬೇಕಾಯಿತು. ಏನೋ ರೀಸನ್ ಬಂತು, ಸೊ ಮಾಡಬೇಕಾಯಿತು. PM's ವಿಸಿಟ್ ಹ್ಯಾಡ್ ಟು ಬಿ ಕ್ಯಾನ್ಸಲ್ಡ್. ಕ್ಯಾನ್ಸಲ್ ಆಯಿತು. ಯಾಕೆ ಕ್ಯಾನ್ಸಲ್ ಆಯಿತು ಅಂತ ನಾನು ಹೇಳ್ತಾ ಇದ್ದೀನಿ. PM's ವಿಸಿಟ್ ಹ್ಯಾಡ್ ಟು ಬಿ ಕ್ಯಾನ್ಸಲ್ಡ್ ಬಿಕಾಸ್ ಆಫ್ ಸಮ್ ರೀಸನ್. ಅಂದರೆ ದೇ ಹ್ಯಾಡ್ ಟು ಕ್ಯಾನ್ಸಲ್ ಇಟ್. ಬಾಕ್ಸನ್ನು ಕಟ್ ಮಾಡಿ ಓಪನ್ ಮಾಡಬೇಕಾಯ್ತು, ಯಾಕೆಂದರೆ ಅದನ್ನು ಹಾಗೆ ಓಪನ್ ಮಾಡೋಕ್ಕಾಗಲಿಲ್ಲ ನನಗೆ, ಸೊ ಕಟ್ ಮಾಡಿನೇ ಓಪನ್ ಮಾಡಬೇಕಾಯ್ತು. ದ ಬಾಕ್ಸ್ ಹ್ಯಾಡ್ ಟು ಬಿ ಕಟ್ ಓಪನ್. ನೋಡಿ, ಬಾಕ್ಸ್ ಮೇಲೆ ಕೆಲಸ ಆಯ್ತಲ್ವಾ? ಈ ಥರ ಯಾವಾಗಲೂ ಥಿಂಕ್ ಮಾಡಬೇಕು. ನಾ ಬರಿತಾ ಇರೋ ಸೆಂಟೆನ್ಸ್ ಕರೆಕ್ಟ್ ಇದೆಯಾ? ಇದನ್ನು ನಾನು ಯಾವ ಫಾರ್ಮಲ್ಲಿ ಬರಿಬೇಕು? ಆ್ಯಕ್ಟಿವ್ ಫಾರ್ಮ್ನಲ್ಲಿ ಬರಿಬೇಕಾ, ಪ್ಯಾಸಿವ್ ಫಾರ್ಮ್ನಲ್ಲಿ ಬರಿಬೇಕಾ? ಬಾಕ್ಸ್ ಮೇಲೆ ಕೆಲಸ ಆಗ್ತಿದೆಯಾ, ನಾನು ಕೆಲಸ ಮಾಡ್ತಿದ್ದೀನ? ಐ ಹ್ಯಾಡ್ ಟು ಕಟ್ ಓಪನ್ ದ ಬಾಕ್ಸ್ ಅಂದರೆ ನಾನು ಬಾಕ್ಸ್ನ ಕಟ್ ಮಾಡಿ ಓಪನ್ ಮಾಡಬೇಕಾಯ್ತು. ದ ಬಾಕ್ಸ್ ಹ್ಯಾಡ್ ಟು ಬಿ ಕಟ್ ಓಪನ್. ಫ್ಲೈಟನ್ನು ಕೊನೆಯ ನಿಮಿಷದಲ್ಲಿ ಸ್ಥಗಿತಗೊಳಿಸಬೇಕಾಯಿತು. ದ ಫ್ಲೈಟ್ ಹ್ಯಾಡ್ ಟು ಬಿ ಅಬಾರ್ಟೆಡ್ ಅಟ್ ದ ಲಾಸ್ಟ್ ಮಿನಿಟ್. ಅಬಾರ್ಟ್ ಅಂದರೆ ಸ್ಟಾರ್ಟ್ ಆಗಿರುತ್ತೆ ಬಟ್ ಮಧ್ಯದಲ್ಲೇ ಸ್ಟಾಪ್ ಮಾಡಿಬಿಡ್ತಾರೆ, ಅದಕ್ಕೆ ಅಬಾರ್ಟ್ ಅಂತಾರೆ, ರೈಟ್? ದ ಫ್ಲೈಟ್ ಹ್ಯಾಡ್ ಟು ಬಿ ಅಬಾರ್ಟೆಡ್. ಫ್ಲೈಟನ್ನು ಅಬಾರ್ಟ್ ಮಾಡಬೇಕಾಯಿತು ಅಟ್ ದ ಲಾಸ್ಟ್ ಮಿನಿಟ್ ಅಂದರೆ ದೇ ಹ್ಯಾಡ್ ಟು ಅಬಾರ್ಟ್ ದ ಫ್ಲೈಟ್. ಮ್ಯಾಚನ್ನು
ಮುಂದಿನ ವಾರದವರೆಗೂ ಪೋಸ್ಟ್ಪೋನ್ ಮಾಡಬೇಕಾಯ್ತು. ಅಂದರೆ ಪೋಸ್ಟ್ಪೋನ್ ಮಾಡಿದ್ರು, ಯಾಕಂದರೆ ಮಾಡಬೇಕಾಯ್ತು. ದ ಮ್ಯಾಚ್ ಹ್ಯಾಡ್ ಟು ಬಿ ಪೋಸ್ಟ್ಪೋನ್ ಅಂಟಿಲ್ ನೆಕ್ಸ್ಟ್ ವೀಕ್. ಅಂದರೆ ದೇ ಹ್ಯಾಡ್ ಟು ಪೋಸ್ಟ್ಪೋನ್ ದ ಮ್ಯಾಚ್. ಇದನ್ನು ಟ್ರೈ ಮಾಡಿ ಈಗ ನೀವು. The hotel had to be completely rebuilt after the fire. Right? ಅಂದರೆ they had to rebuild it. ಸೊ ಇಲ್ಲಿ ನೋಡಿ, had to, have to, has to ಮುಂದೆ ಪ್ರೆಸೆಂಟ್ ವರ್ಬ್ ಬರುತ್ತೆ. ರೈಟ್? had to be, has to be, have to be ಮುಂದೆ ಪಾಸ್ಟ್ ಪಾರ್ಟಿಸಿಪಲ್ ಬರುತ್ತೆ. ಯಾಕೆಂದರೆ ಪ್ಯಾಸಿವ್ ವಾಯ್ಸ್ನಲ್ಲಿ ಬರೋದೇ ಪಾಸ್ಟ್ ಪಾರ್ಟಿಸಿಪಲ್. ಅವರ ತಂದೆಗೆ ಪ್ರಜ್ಞೆ ಬಂತು, ಸೊ ಅವ್ರನ್ನ ಆಸ್ಪತ್ರೆಗೆ ಸೇರಿಸಬೇಕಾಗಲಿಲ್ಲ, ನೆಸೆಸಿಟಿ ಬರಲಿಲ್ಲ. ನೋಡಿ, ಈಗ ಪ್ರೆಸೆಂಟ್ನಲ್ಲಿ ನೆಸೆಸಿಟಿ ಇಲ್ಲ ಅಂದರೆ ಡೋಂಟ್ ಹ್ಯಾವ್ ಟು, ಡಸಂಟ್ ಹ್ಯಾವ್ ಟು ಹೇಳ್ತೀವಲ್ವಾ. ಪಾಸ್ಟ್ನಲ್ಲಿ ನೆಸೆಸಿಟಿ ಇರಲಿಲ್ಲ, ಅವಶ್ಯಕತೆನೇ ಬರಲಿಲ್ಲ ಅಂದರೆ ಡಿಡಂಟ್ ಹ್ಯಾವ್ ಟು ಹೇಳಬೇಕು. ಸೊ ಇಲ್ಲಿ ಪ್ಯಾಸಿವ್ನಲ್ಲಿ ಹೇಳಬೇಕಾಯ್ತಂದ್ರೆ ಡಿಡಂಟ್ ಹ್ಯಾವ್ ಟು ಬಿ ಅಲ್ವಾ. ಹಿಸ್ ಫಾದರ್ ಗೇನ್ಡ್ ಕಾನ್ಷಿಯಸ್ನೆಸ್, ಸೊ ಹಿ ಡಿಡಂಟ್ ಹ್ಯಾವ್ ಟು ಬಿ ಹಾಸ್ಪಿಟಲೈಸ್ಡ್. ಅಂದರೆ ವಿ ಡಿಡಂಟ್ ಹ್ಯಾವ್ ಟು ಹಾಸ್ಪಿಟಲೈಸ್ ಹಿಸ್ ಫಾದರ್. ಹಿಸ್ ಫಾದರ್ ಡಿಡಂಟ್ ಹ್ಯಾವ್ ಟು ಬಿ ಹಾಸ್ಪಿಟಲೈಸ್ಡ್. ರೈಟ್? ಅವರನ್ನು ಹಾಸ್ಪಿಟಲೈಸ್ ಮಾಡಬೇಕಾಗಲಿಲ್ಲ. ಸೊ ಗೊತ್ತಾಯ್ತಲ್ಲ. ಸೊ ನೀವೆಲ್ಲ ವೀಡಿಯೋಸ್ನ ಸೀರಿಯಲ್ ವೈಸ್ ನೋಡ್ಕೊಂಡು ಬರ್ತಾ ಇದ್ರೆ ಆ್ಯಂಡ್ ನೋಟ್ಸ್ ಮಾಡ್ಕೊತಾ ಇದ್ರೆ ನಿಮಗೆ ಕನ್ಫ್ಯೂಷನ್ ಇರಲ್ಲ. ನಿಮ್ಗೆ ಇನ್ನೂ ಹ್ಯಾವ್ ಟು, ಹ್ಯಾಸ್ ಟು ಜೊತೆಗೆ ಈ ಥರ ಸೆಂಟೆನ್ಸ್ಗಳು ಕನ್ಫ್ಯೂಸ್ ಆಗ್ತಿದೆ ಅಂದರೆ ನೀವು ಹಳೆ ವೀಡಿಯೋಸ್ ನೋಡಿರಲ್ಲ, ಪ್ರಾಕ್ಟೀಸ್ ಮಾಡಿರಲ್ಲ, ಅದಕ್ಕೆ ಕನ್ಫ್ಯೂಸ್ ಆಗ್ತಿದೆ. ಹೋಗಿ ನೋಡಿ, ಕೆಳಗಡೆ ನನ್ನ ಚಾನಲ್ ನೇಮ್ ಕ್ಲಿಕ್ ಮಾಡಿ, ಹಳೆ ವೀಡಿಯೋಸ್ ನಮಗೆ ಸಿಗುತ್ತೆ ಅಲ್ಲಿ. ರೈಟ್? ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.